ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸೋಮವಾರ ಅಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಒಂದು ದಿನ. ಆದರೆ ಸೋಮವಾರ ಅನ್ನುವಂಥದ್ದು ಕೂಡ ಚಂದ್ರನ ಒಂದು ಕಾರಕ ಅಂತ ಹೇಳಬಹುದು. ಚಂದ್ರನು ಬಂದು ಮನಸ್ಸಿನ ಕಾರಕ, ಮನಸ್ಸಿನ ಮೇಲೆ ನಮಗೆ ಪ್ರಭಾವ ಬೀರುವಂಥದ್ದು. ಮನಸ್ಸು ಒಂದು ಚೆನ್ನಾಗಿದ್ದರೆ ನಾವು ಏನನ್ನು ಬೇಕಾದರೂ ಪಡ್ಕೊಳ್ಬಹುದು ಅನ್ನೋದು ಎಲ್ರಿಗೂ ಗೊತ್ತು. ಈಗಿನ ಕಾಲಮಾನದಲ್ಲಿ ತುಂಬ ವಿದ್ಯಾವಂತರು, ಬುದ್ಧಿವಂತರು ಎಲ್ಲ ರೀತಿಯಲ್ಲೂ ಕೂಡ ಇದ್ದಾರೆ. ಆದರೂ ಮನಸ್ಸಿಗೆ ಏನೋ ಒಂದು ದುಗುಡ, ದುಮ್ಮಾನ, ಕಷ್ಟ, ನೋವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ರೀತಿಯಲ್ಲಿ ಒಂಟಿ ಅಂತ ಫೀಲ್ ಆಗುತ್ತೆ. ಲೋನ್ಲಿ ನಾವು ಫೀಲ್ ಆಗಿಬಿಡ್ತೀವಿ. ನಮ್ಗೆ ಯಾರೂ ಇಲ್ವೇನೋ ಅನ್ನೋ ಥರ. ಸಿಂಪಲ್ಲಾಗಿ ಸ್ನೇಹಿತರೆ, ಸೋಮವಾರದ ದಿನ ಚಂದ್ರನಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಬಿಳಿ ಪದಾರ್ಥಗಳನ್ನು ನೀವು ಅಕ್ಕಿ, ಹಾಲು ಇದನ್ನು ಯಾರಿಗಾದರೂ ಬಡವರಿಗೆ ದಾನ ಮಾಡಬಹುದು. ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಳ್ಳಿ. ಇನ್ನು ಪೌರ್ಣಮಿ ಕೂಡ ಹತ್ರ ಬರ್ತಾ ಇರೋದ್ರಿಂದ ಅದರ ಶಕ್ತಿ ಅನ್ನುವಂಥದ್ದು ಇನ್ನಷ್ಟು ದುಪ್ಪಟ್ಟಾಗುತ್ತೆ. ಮನಸ್ಸು ನಮಗೆ ಸಮಾಧಾನವಾಗಿರುತ್ತೆ. ಒಳ್ಳೆ ಆಲೋಚನೆ ಮಾಡುವಂಥದ್ದು, ಅಂದರೆ ನಮಗೆ ಕೆಟ್ಟ ಆಲೋಚನೆಗಳು, ಬೇಡದೇ ಇರುವಂಥ ವಿಚಾರಗಳು, ಇದನ್ನೆಲ್ಲವೂ ಕೂಡ ಸಾಕಷ್ಟು ಜನ ತಲೆಗೆ ತುಂಬಿಸ್ಕೊಂಡು ರಾತ್ರಿ ಹಗಲು ಅನ್ನದೇ ಮನಸ್ಸೆಲ್ಲ ಕೆಟ್ಟದ್ದಾಗಿರುತ್ತೆ. ನಿಂತ್ಕೊಂಡ್ರೂ ಅದೇ ಯೋಚನೆ, ಕೂತ್ಕೊಂಡ್ರೂ ಅದೇ ಯೋಚನೆ, ತುಂಬಾ ಮನಸ್ಸಿಗೆ ಘಾಸಿ ಮಾಡ್ಕೊಂಡಿರ್ತಾರೆ. ಅಂದರೆ ಏನಾಗುತ್ತೋ ಏನೋ ಎತ್ತ ಅಂತ ಅಂದ್ಕೊಂಡು ಏನಾಗಬೇಕು ಅಂದ್ಕೊಂಡಿರುತ್ತೋ ಅದಾಗುತ್ತೆ. ಅದಕ್ಕೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಈ ರೀತಿ ಪರಿಹಾರವನ್ನು, ಈಗ ತಿಳಿಸುವಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ಚಂದ್ರನು ಕೂಡ ನಮ್ಮ ಇದರಲ್ಲಿ ಗಟ್ಟಿಯಾಗುತ್ತೆ. ಹಾಗೂ ಶಿವಸ್ವಾಮಿಯ ಪೂರ್ತಿ ಆಶೀರ್ವಾದ ಸಿಗುತ್ತೆ. ಸೋಮವಾರ ವಾರದ ಮೊದಲನೆಯ ದಿನ ಇದನ್ನು ನಾವು ಮಾಡಿಕೊಂಡಾಗ ವಾರ ಪೂರ್ತಿ ನಮಗೆ ಎಲ್ಲವೂ ಚೆನ್ನಾಗಿರುತ್ತೆ, ಕೈಗೂಡುತ್ತೆ, ಅನುಕೂಲ ಆಗುತ್ತೆ. ಮನೆಯಲ್ಲಿ ಇರುವಂಥ ಫಸ್ಟು ದರಿದ್ರವನ್ನು ದೂರ ಮಾಡುತ್ತೆ. ಎಷ್ಟೋ ಜನಕ್ಕೆ ನಾವು ಎಷ್ಟು ದುಡಿತಾಯಿದ್ರು, ಏನು ಮಾಡ್ತಾಯಿದ್ರು ಕೂಡ ಕಷ್ಟಗಳೇ ಹೋಗ್ತಾ ಇಲ್ಲ. ಯಾವಾಗಲೂ ಒಂದು ರೀತಿಯಲ್ಲಿ ದರಿದ್ರದ ಜೀವನ ಅಂತ ನಮಗೆ ನಾವು ಬೈಕೊಳ್ತಾ ಇರ್ತೀವಿ. ಸ್ನೇಹಿತರೆ, ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಈ ಬಡತನ, ಇದರಿಂದ ಬೆಂದೋಗಿದ್ದೀವಿ ಅಂತ ಹೇಳುವಂಥವರು. ಯಾಕಂದರೆ ದುಡ್ಡು ಪ್ರತಿಯೊಬ್ಬರಿಗೂ ಮುಖ್ಯವಾಗಿರುವಂಥದ್ದು. ಎಲ್ಲವನ್ನು ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ದುಡ್ಡನ್ನು ಖರ್ಚು ಮಾಡಲೇಬೇಕು. ಯಾವುದೋ ಒಂದು ರೂಪದಲ್ಲಿ ದುಡ್ಡು ಅನ್ನೋದು ಮುಖ್ಯವಾಗಿರುವಂಥದ್ದು. ಅದಕ್ಕೋಸ್ಕರ ನಮಗೆ ಆದಾಯದ ಮಾರ್ಗಗಳು ಜಾಸ್ತಿ ಆಗಬೇಕು. ಆದಾಯ ಅನ್ನೋದು ಒಬ್ರಿಗಿದ್ದಾಗ ನಮಗೆ ಈ ಖರ್ಚುಗಳು, ಆ ಸಮಸ್ಯೆಗಳು, ಬಾಧೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಅದಕ್ಕೆ ಆದಾಯದ ಮಾರ್ಗಗಳು ಜಾಸ್ತಿ ಆಗೋದಕ್ಕೆ ಹಾಗೂ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು ನಾವು ದೂರ ಮಾಡೋದಕ್ಕೆ, ಲಕ್ಷ್ಮೀದೇವಿಯ ಕಟಾಕ್ಷ ಪಡ್ಕೊಳ್ಳೋದಕ್ಕೆ, ಲಕ್ಷ್ಮೀದೇವಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು. ತಾಯಿಗೆ ನಾವು ಈ ಸಣ್ಣ ಪರಿಹಾರ ಈ ದಿನ ತಿಳಿಸುವಂಥದ್ದು. ಏಕೆಂದರೆ ಇದನ್ನು ನಾವು ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಅದಕ್ಕೆ ಶಿವಸ್ವಾಮಿಯ ಒಂದು ಸಣ್ಣ ಪರಿಹಾರ ಇದಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಹಸಿ ಹಾಲು ಸ್ವಲ್ಪ ಇದ್ದರೆ ಒಂದು ಚಿಕ್ಕ ಲೋಟವನ್ನು ತಗೊಳ್ಳಿ ಸ್ನೇಹಿತರೆ. ಜಾಸ್ತಿ ತಗೊಳ್ಬೇಕು ಅಂತ ಏನೂ ಇಲ್ಲ. ಚಿಕ್ಕದಾಗಿ ಅಂದರೆ ಚಿಕ್ಕದಾಗಿ ಹಸಿ ಹಾಲನ್ನು ತಗೊಳ್ಳಿ. ಹಾಗೆ ಲಿಂಗ ಪೂಜೆ ಮಾಡುವಂಥವರಾಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲೇ ಶಿವಲಿಂಗ ಇಟ್ಕೊಂಡಿದ್ರೆ ಬಹಳ ಒಳ್ಳೆಯದು. ಶಿವಲಿಂಗಕ್ಕೆ ಇದನ್ನು ನಾವು ಮಾಡಿಕೊಳ್ಳುವಂಥದ್ದು. ಅಂದರೆ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಭಗವಂತನನ್ನು ನಾವು ಈ ರೀತಿ ಕೇಳಿಕೊಂಡಾಗ ಯಥೇಚ್ಛವಾದಂಥ ನಮಗೆ ಲಾಭಗಳನ್ನು ತಂದುಕೊಡುತ್ತೆ. ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಮಾರ್ಗಗಳು ಇದರಲ್ಲಿ ಇರೋದರಿಂದ ನೀವು ಒಂದು ಚಿಕ್ಕ ಬೌಲನ್ನು ತಗೊಂಡಿದ್ದೆ ಶಿವಲಿಂಗ ಇದ್ದರೆ ನೀವು ಶಿವಲಿಂಗಕ್ಕೆ ಇದನ್ನು ಸ್ವಲ್ಪ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ. ತದನಂತರ
ಈಗ ತಿಳಿಸುವಂಥ ವಿಧಾನದಲ್ಲಿ ಇದನ್ನು ಫಾಲೋ ಮಾಡಿದ್ರೆ ಮನೆಯ ಮೂಲೆಗಳಲ್ಲಿಯೂ ಕೂಡ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಇದ್ದಾಗ, ತುಂಬಿಕೊಂಡಿದ್ದಾಗ ನಾವು ಈ ರೀತಿ ಆಡುವಂಥದ್ದು ಸಹಜ. ಅಂದರೆ ನಮಗೆ ಮನೆಯಲ್ಲಿ ಕೆಲಸದ ಮೇಲೆ ಆಸಕ್ತಿ ಇರೋದಿಲ್ಲ, ಎಲ್ಲೂ ಹೊರಗಡೆ ಹೋಗಬೇಕು ಅಂತ ಅನಿಸೋದಿಲ್ಲ, ಯಾರ ಜೊತೆ ಕೂಡ ನಾವು ಮಾತಾಡಬೇಕು, ಕೂತ್ಕೊಳ್ಬೇಕು, ಎದ್ದೇಳಬೇಕು, ಈ ಥರ ಸಮಾರಂಭಗಳಿಗೆ ಹೋಗಬೇಕು, ಇದು ಯಾವುದೂ ನಮಗೆ ಇಷ್ಟ ಆಗೋದಿಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಬೇಕು ಅಷ್ಟೇ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅಂತಹವ್ರಿಗೆ ಎಲ್ರಿಗೂ ಕೂಡ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಆ ಬೌಲಲ್ಲಿ ಈ ಅಭಿಷೇಕವನ್ನು ಚಿಕ್ಕದಾಗಿ ಮಾಡಿಕೊಂಡು ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ತದನಂತರ ಆ ಹಾಲನ್ನು ತಗೊಳ್ಳಿ. ಆ ಬೌಲಿಂದ ಹಾಲನ್ನು ತಗೊಂಡು ಪಚ್ಚ ಕರ್ಪೂರ ಸ್ವಲ್ಪ ಹಾಕಬೇಕು. ಪಚ್ಚ ಕರ್ಪೂರ ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ಇರ್ತಾಳೆ, ಡೌಟೇ ಬೇಡ. ಯಾಕಂದರೆ ಅಷ್ಟು ಶಕ್ತಿ ಇರುವಂಥದ್ದು. ಒಂದು ಚಿಕ್ಕದಾಗಿ ಒಂದು ಬಿಲ್ಲೆಯನ್ನು ತಗೊಂಡ್ರೆ ಸಾಕಾಗುತ್ತೆ. ಇನ್ನು ಮುಖ್ಯವಾಗಿ ಕುಂಕುಮ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥದ್ದು, ದುರ್ಗಾದೇವಿಯ ಶಕ್ತಿಯನ್ನು ಕೊಡುವಂಥದ್ದು. ಅಂದರೆ ದುರ್ಗಾದೇವಿಗೆ ಕುಂಕುಮ ಅನ್ನುವಂಥದ್ದು ಬಹಳ ಪ್ರೀತಿಕರ, ತುಂಬ ಶಕ್ತಿ. ಹೆಣ್ಮಕ್ಳು ಇಟ್ಕೊಂಡಾಗ ಕುಂಕುಮ ನೋಡಬಹುದು, ಮಹಾಲಕ್ಷ್ಮಿ ಪ್ರತಿರೂಪ. ಅಪ್ಪ ಇವರು ಕೈ ಎತ್ತಿ ಮುಗಿಬೇಕು, ಎಷ್ಟು ಲಕ್ಷಣವಾಗಿದ್ದಾರೆ. ಈ ಥರ ಎಲ್ಲನೂ ನಮ್ಮ ಸಂಸ್ಕೃತಿಯಲ್ಲಿ ಇರೋದರಿಂದ ನಾವು ಹೆಣ್ಮಕ್ಳಿಗೆ ಕುಂಕುಮ ಅನ್ನುವಂಥದ್ದು ಒಂದು ಆಭರಣ ಅಂತಲೇ ಹೇಳಬಹುದು ಸ್ನೇಹಿತರೆ. ಅಷ್ಟು ಶಕ್ತಿ ಇರುವಂಥ ಒಂದು ಸ್ವಲ್ಪ ಕುಂಕುಮವನ್ನು ನೀವು ಇದರೆಲ್ಲ ಹಾಕಬೇಕು. ಹಸಿ ಹಾಲು, ಪಚ್ಚ ಕರ್ಪೂರ, ಸ್ವಲ್ಪ ಕುಂಕುಮ, ಇಷ್ಟು ವಸ್ತುಗಳನ್ನು ಕ್ಲೀನಾಗಿ ಬೆರೆಸಿಬಿಟ್ಟಿದ್ದೆ ಇದರಲ್ಲಿ ಹಾಕಿ ತದನಂತರ ನೀವು ಒಂದು ಹೂವನ್ನು ತಗೊಂಡು ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು. ಇಷ್ಟಿಷ್ಟೇ, ಜಾಸ್ತಿ ಮಾಡಬೇಕು ಅಂತಿಲ್ಲ. ನೆನ್ಪಿಟ್ಕೊಳ್ಳಿ. ಯಾಕಿದು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಆದಷ್ಟು ಕಷ್ಟಗಳಿದೆ, ದರಿದ್ರ ತುಂಬೋಗಿದೆ, ಕಡು ಬಡತನ ಇದೆ. ಈ ಬಡತನದಿಂದ ಹೊರಗೆ ಬರಬೇಕು ಅನ್ನುವಂಥವರು ಮಾಡುವಂಥದ್ದು ಇದು. ಇಷ್ಟು ಪ್ರೋಕ್ಷಣೆ ಮಾಡಿ ಇನ್ನೂ ಮಿಕ್ಕಿದೆ ಅಂತ ಹೇಳಿದ್ರೆ ನೀವು ಸೀದಾ ತಗೊಂಡೋಗಿದ್ದೆ ನಿಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಹಾಕಬಹುದು. ಇದನ್ನು ಸೋಮವಾರ ಮಾಡ್ಕೊಳ್ಳಿ. ವಾರದಲ್ಲಿ ನೀವು ಆ ವಾರ ಪೂರ್ತಿ ನಿಮ್ಮ ಕೋರಿಕೆ, ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ಒಂದೊಂದೇ ತಾನಾಗೇ ಕೈಗೂಡುತ್ತೆ, ಬರುತ್ತೆ. ತುಂಬ ಚೆನ್ನಾಗಿ ನೆಮ್ಮದಿಯ ಜೀವನ ಮಾಡಬಹುದು. ಎಲ್ಲ ರೀತಿಯ ಒಂದು ಸುಖವನ್ನು ಕಾಣಬಹುದು ಅಂತ ಹೇಳ್ತೀನಿ ಈ ಪರಿಹಾರದಲ್ಲಿ. ಒಳ್ಳೆಯದಾಗಲಿ.